ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಸಭೆ ಕರೆದಿದ್ದೀವಿ. ಪಾರ್ಟಿನ ರಿವ್ಯಾಂಪ್ ಮಾಡಬೇಕು. ಬ್ಲಾಕ್ ಮಟ್ಟದಲ್ಲಿ ಅವ್ರಿಗೆಲ್ಲ ಬಹಳ ವರ್ಷ ದುಡಿದಿದ್ದಾರೆ, ಅವ್ರಿಗೂ ಕೆಲವು ಸ್ಥಾನಮಾನಗಳನ್ನ ಕೊಡಬೇಕು, ಕೆಲವ್ರಿಗೆ ಪ್ರಮೋಷನ್ ಕೊಡಬೇಕು, ಕೆಲವರಿಗೆ ಈಗಿಂದನೇ ಕೆಲಸ ಕೊಡಬೇಕು. ಏಕೆಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್ ಇವೆಲ್ಲ ಯಾವಾಗ ಬೇಕಾದ್ರೂ ಕೋರ್ಟ್ ಆದೇಶ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅವ್ರನ್ನೆಲ್ಲ ಕರೆದಿದ್ದೀವಿ. ಸೊ ಕೆಲವು ಯಾವ್ದಾದ್ರು ಪೋಸ್ಟ್ ಪೆಂಡಿಂಗ್ ಇದೆ, ನಾಮಿನೇಷನ್ಸ್ ಅದೆಲ್ಲ ಮುಗಿಸ್ಬೇಕು. ನಾವು ಆ ವಿಚಾರ ಚರ್ಚೆ ಮಾಡಲಿಕ್ಕೆ ಮತ್ತು ಅವ್ರಿಗೆ ಏನ್ ಮಾರ್ಗದರ್ಶನ ಕೊಡಬೇಕು ಅಂತ ಕರೆದಿದ್ದೀವಿ. ಖಂಡಿತ ಯಾರು ಆಕ್ಟಿವ್ ಆಗಿಲ್ಲ, ಮೊನ್ನೆ CLP ಸಭೆಯಲ್ಲೂ ಹೇಳಿದ್ದೀನಿ, ನೀವು ಪ್ರತ್ಯೇಕವಾದಂತಹ ಸಭೆ ಮಾಡಬೇಕು. ಕಾಂಗ್ರೆಸ್ ಕಚೇರಿ ಸಪರೇಟ್ ಆಗಿ ಇರಲೇಬೇಕು. MLAಗಳ ಮನೆಯಲ್ಲಿ ಸಭೆಗಳು ಮಾಡಬಾರದು. MLA ಮನೆಯಲ್ಲಿ ಕಾರ್ಯಕರ್ತರನ್ನ ಜನನ ಭೇಟಿ ಮಾಡಲಿ. ಸಭೆ ಮಾಡಬೇಕಾದ್ರೆ ಒಂದು ಪ್ರತ್ಯೇಕವಾದಂತಹ ಜಾಗದಲ್ಲೇ ಸಭೆ ಮಾಡಬೇಕು ಅಂತ ಕೂಡ ಎಲ್ಲ ಶಾಸಕರಿಗೆಲ್ಲ ತಿಳಿಸಿದ್ದೀನಿ. ಸೊ ಮಂತ್ರಿಗಳು ಬಂದು, ಈಗ ಅಸೆಂಬ್ಲಿ ಆದ್ಮೇಲೆ ಅವರು ಬಂದು ಪ್ರತಿದಿನ ಇಬ್ಬಿಬ್ಬರು ಮಂತ್ರಿಗಳು ಬಂದು ಭೇಟಿ ಮಾಡುವಂತ ಕೆಲಸ ಕೂಡ ಈಗ ಟೈಮ್ ಈಗ ಫಿಕ್ಸ್ ಆಗ್ತಾ ಇದೆ. ಎರಡನೇದು, ದೇವರ ಕೃಪೆಯಿಂದ ಮಳೆ ಚೆನ್ನಾಗಿ ಬಿದ್ದಿದೆ. ಸೊ ಇವತ್ತು ಇನ್ನೊಂದು 2-3 ದಿನದಲ್ಲಿ KRS ತುಂಬುತ್ತದೆ. ತಮಿಳುನಾಡಿಗೆ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು ಅದು ಪಾಲನೆ ಮಾಡುವಂತ ಎಲ್ಲ ಸೂಚನೆಗಳು ತಮಗೆಲ್ಲ ಕಾಣ್ತಾ ಇದೆ. ಸೊ ಅದರಿಂದ ನಾವು ಮುಂಜಾಗ್ರತವಾಗಿ ಈಗ ನೀರು ಕೆಲವು ಜಾಗದಲ್ಲಿ ಬಿಡಲೇಬೇಕಾಗ್ತದೆ. ಅದಕ್ಕೆ ನಾವು ಮುಂಜಾಗ್ರತವಾಗಿ ಈಗ ಅಲ್ಲಿ ಇದು ಬರ್ಡ್ ಸ್ಯಾಂಚುರಿ ಇತ್ತಲ್ಲ, ಪಕ್ಷಿಧಾಮ, ಅದೆಲ್ಲ ದೋಣಿ ಗೀಣಿ ಇದೆಲ್ಲ ನಿಲ್ಲಿಸಿದೀವಿ. ನಾಳೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಂಪ್ಲೀಟ್ ಎಲ್ಲ ನಿಲ್ಲಿಸಿದೀವಿ. ಮುಂಜಾಗ್ರತವಾಗಿ ಹೊಳೆಗಳ ಪಕ್ಕದಲ್ಲಿ ಇರೋಂತ ಎಲ್ಲ ಮನೆಗಳಿಗೆ ಎಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ. ಅದು ಕೂಡ ಆಗ್ತಾ ಇದೆ. ಸ್ವಲ್ಪ ಕಾರವಾರಲ್ಲಿ ನಮಗೆ ಇನ್ನ ಅಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಕೆಲಸಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಕೇರಳದಿಂದ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಒಳಗಡೆ ತಗಲಾಕೊಂಡಿದ್ದಾನೆ. ಆಲೆ 85-90 ಗಂಟೆ ಆಗೋಗಿದೆ. ನಮ್ಗಿನ್ನ ಟ್ರೇಸ್ ಮಾಡಕ್ ಆಗಿಲ್ಲ, ಬಟ್ ಇನ್ಫಾರ್ಮೇಶನ್ ಬೇರೆ ಬೇರೆ ತರ ಇದೆ. ನಾವು ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳೆಲ್ಲ ಬಹಳ ಪ್ರಯತ್ನ ಮಾಡ್ತಾ ಇದ್ರಿ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸತೀಶ್ ಶೈಲು, ನಮ್ಮ ವೈದ್ಯ ಅವರೆಲ್ಲ ಅಲ್ಲೇ ಸ್ಪಾಟ್ ಅಲ್ಲೇ ಇದ್ದಾರೆ. ಅವ್ರ ಕೆಲಸ ಎಲ್ಲ ಡ್ಯೂಟಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮ ರೈತರ ಹಿತಕ್ಕೆ ಏನೆಲ್ಲ ಬೇಕು, ಆಮೇಲೆ ನೀರನ್ನ ಕೆರೆಗಳನ್ನ ತುಂಬಿಸ್ಕೊಳ್ಳಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಕೆಲವು ಚಾನಲ್ ಅಲ್ಲಿ ಓಪನ್ ಮಾಡಿದೀವಿ ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಳ್ಳಿಕ್ಕೆ. ಬಟ್ ಭತ್ತ ನಾಟಿ ಗೀಟಿ ಸಂದದ್ದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನ ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೆಲವು ತೀರ್ಮಾನ ಮಾಡ್ತೀವಿ. ಇದ್ರೆ ಅವ್ರ ಫೀಲ್ಡ್ ಇಳಿದವ್ರೆ ಅಂತ ಹೇಳ್ಬೇಕು. ಸುಮ್ಮನೆ ಹೋಗೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ 1 ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟ್ ಇಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ಯಾರನ್ನ? ಮೊಳಕಾಳ್ ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, DC-ಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನ್ ಮಾಡಬೇಕೋ ಮಾಡ್ತದೆ. ಅವ್ರೇನಾದ್ರು ಇದನ್ನ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು, ಕೇಂದ್ರ ಸರ್ಕಾರ ಬಹಳ ನಮ್ಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮ್ಗೇನು ಅದರಿಂದ ಏನ್ ಕಾಣೆ. ವಿಸಿಟ್ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ಕೆಡ್ಸ್ಕೋಬೇಕು ನಾವು? ಯಾರು ಹೋಗ್ಲಿ, ಯಾರು ಬೇಡ ಅಂತವ್ರ, ನಾನು ಯಾಕೆ ಸ್ಟಾಪ್ ಮಾಡಕ್ ಹೋಗ್ಲಿ? ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವರು ಬೇಡ ಅನ್ನಕ್ಕಾಗ್ತದ? ನಾನು ಮಾತಾಡಕ್ ಈಗ ರಾಜಕಾರಣ ಬೇಡ, ಜನರ ಉಳಿಸೋದು ನೋಡೋಣ. ಈಗ ನೋಡ್ರಿ, ನಮ್ಮ ಚೇರ್ಮನ್ಗಳಿಗೂ ನಾವು ಆಲೇ ಹೇಳಿದೀವಿ. ಹಿಂದೇನು ನಾ ಇಲ್ಲೂ ಕರೆದು ಹೇಳಿದ್ದೆ,
ಯಾಕೆಂದ್ರೆ ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ರಿದ್ದಾರೆ. ಕದೀಮ್ರು ಅಲ್ಲಿದ್ ಅದು ಕದೀಮ್ರು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಈಗ ನೋಡಿದಿರಲ್ಲ 300-400 ಕೋಟಿ ರೂಪಾಯಿ ತಿನ್ಬಿಟ್ಟು ತಿರ್ಗಿ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಸೊ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿಗ್ರೇಡ್ ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪರಿಂಟು ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂತವೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇದಕ್ಕೆ ಏನ್ ವ್ಯವಸ್ಥೆ ಬೇಕೋ ಮಾಡ್ತಾ ಇದ್ದೀವಿ. ಯಾರು ಬೇಡ ಅಂತ ಹೇಳಿದ್ರು ನೀವು ಹೇಳಿ, ಅವರು ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.